ಅಣ್ಣ ಒಂದು ಹೇಳ್ತೀನಿ, ಊಟ ಮಾಡೋದಕ್ಕೆ ತಿಳಿತೀನಿ ಕಾಮಾಕ್ಷಿ ಹೋಟೆಲ್ ಬಿಟ್ಟರೆ ಇನ್ನೆಲ್ಲೂ ಆ ಥರ ಊಟ ಸಿಗಲ್ಲ, ಸಿಗೋದು ಇಲ್ಲ. ಲಾಸ್ಟ್ ಟೈಮ್ ಒಂದ್ಸರಿ ಹೋಗಿದ್ಯಾ, ಆ ಪ್ರೈಸ್ 40 ರೂಪಾಯಿ ಕಡಿಮೆ ಬೆಲೆಯಲ್ಲಿ ನಂಬರ್ 1 ಊಟದ್ದು. ಅಷ್ಟೇ, ನೀರಿಗೂ ಅಷ್ಟೇ, ಜನಗಳು ಹಂಗೆ ಅವರೇ. ಓಕೆ, ವೈಯಕ್ತಿಕ ಐ ಆಮ್ ವೆರಿ ರಿಯಲಿ ಪ್ರಾಡಕ್ಟ್ ಕಾಮಾಕ್ಷಿ ಹೋಟೆಲ್. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತಂದರೆ ಶ್ರೀ ಕಾಲಭೈರೇಶ್ವರ ಕಬಾಬ್ ಸೆಂಟ್ರಿಗೆ ಬಂದಿದ್ದೀವಿ. ಸೊ ಹಿಂದೆ ನೋಡೋಕೆ ಕ್ರೌಡ್ ಗೊತ್ತಾಗುತ್ತೆ, ಇದೊಂದು ಪಾರ್ಸಲ್ ಕೌಂಟರ್ ಅಷ್ಟೇ. ಆ ಕಡೆ ಹೋಗಿ ತೋರಿಸ್ತೀನಿ, ಇನ್ನೂ ಸಿಕ್ಕಾಪಟ್ಟೆ ಕ್ರೌಡ್ ಇರ್ತಾರೆ. ಸೊ ಈ ಕಬಾಬ್ ಆ್ಯಂಡ್ ಎಗ್ ರೈಸ್ ಲಿವರ್ಗೆ ತುಂಬ ಜನ ಕ್ರೌಡ್ ಸೇರ್ತಾ ಇದ್ದಾರೆ. ಸೊ ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ ಕಾಮಾಕ್ಷಿ ಪಾಳ್ಯ, ಮಾಗಡಿ ಮೇನ್ ರೋಡು, ಆಪೋಸಿಟ್ ಪೂರ್ವಿಕಾ ಮೊಬೈಲ್ಸ್. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಸಿಕ್ಕು ಡಿಸ್ಕ್ರಿಪ್ಷನ್ ಹಾಕ್ಬಿಟ್ಟು ಚೆಕ್ಔಟ್ ಮಾಡಿ. ಸುಮಾರು 20 ಇಯರ್ಸಿಂದ ಇದೆ ಅನ್ಸುತ್ತೆ. ಸೊ ಇನ್ನೂ ಡೀಟೇಲಾಗಿ ಹೋಗಿ ತಿಳ್ಕೊಳ್ಳೋಣ ಎಷ್ಟು ವರ್ಷದಿಂದ ಇದ್ದಾರೆ, ಏನೆಲ್ಲ ಸರ್ವ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಬನ್ನಿ, ಲೆಟ್ಸ್ ಗೋ. ಇಪ್ಪತ್ತೆರಡು ವರ್ಷ ಆಯಿತು. 22 ವರ್ಷ? ಇದೇ ಪ್ಲೇಸ್ ಅಲ್ಲನಾ? ಇದೆ. ಸ್ಪೆಷಲ್ ಎಗ್ ರೈಸು ಲಿವರ್ ಕಣ ಫಸ್ಟ್ ಇದ್ದಿದ್ದು. ಎಗ್ ರೈಸು ಲಿವರ್ ಫ್ರೈ ಕಬಾಬು. ಕಬಾಬು ಫಸ್ಟು ಎಗ್ ರೈಸು ಲಿವರೇ ಸ್ಟಾರ್ಟ್ ಮಾಡಿದ್ದು. ಓಕೆ, ಎರಡೇ ಇದ್ದಿದ್ದು. ಈಗ ಒಂದು 7-8 ವರ್ಷದಿಂದ ಕಬಾಬ್ ಸ್ಟಾರ್ಟ್ ಮಾಡಿದ್ದು. ಎಗ್ ರೈಸ್ ಒಂದು 50, ಲಿವರ್ ಫ್ರೈ 50, ಲಿವರ್ ರೈಸ್ 80, ಹಾಫ್ ಲಿವರ್ ರೈಸ್ 50, ರೈಸ್ ಕಬಾಬು 100. ಒಂದಿನಕ್ಕೆ ಎಷ್ಟು ಮೊಟ್ಟೆ ಖಾಲಿ ಮಾಡ್ತೀರಾ? ಒಂದು 15 ಟ್ರೈ. 400-500 ಮೊಟ್ಟೆ. ಸೂಪರ್ ಸೂಪರ್ ಅಣ್ಣ. ಮಧ್ಯಾಹ್ನ 1 ಗಂಟೆ, ನೈಟ್ 10:30. ಅಡ್ರೆಸ್ ಮಾಗಡಿ ಮೇನ್ ರೋಡು, ಕಾಮಾಕ್ಷಿ ಪಾಳ್ಯ, ಪೂರ್ವಿಕಾ ಶೋರೂಮ್ ಆಪೋಸಿಟ್. ಓಕೆ ಓಕೆ ಅಣ್ಣ. ಇದು ನಾವು ಮಸಾಲೆ ಮಾಡ್ಕೋತೀವಿ. ಓಕೆ ಓಕೆ. ವೈಟ್ ರೈಸ್ ಮಾಡಲ್ಲ, ಮಸಾಲೆ ಮಾಡ್ಕೋತೀವಿ. ಓಕೆ, ಮಸಾಲ ಮಾಡಾದ್ಮೇಲೆ ಅದ್ರಿಗೆ ಈ ಮಸಾಲ ಜೊತೆ ಮಿಕ್ಸ್ ಮಾಡ್ಬಿಡ್ತೀವಿ. ಸೊ ಗೈಸ್, ಸೊ ಇವಾಗ ನಮ್ಮ ಹತ್ರ ಬಿಸಿ ಬಿಸಿ ಎಗ್ ರೈಸ್. ಸೊ ಎಗ್ ರೈಸ್ ನೋಡೋಕೆ ಬಿಸಿ ಬಿಸಿಯಾಗಿ ಕೊಟ್ಟಿದ್ದಾರೆ, ಮತ್ತು ಚಿಕನ್ ಕಬಾಬ್ ನೀವೇ ಮೇಕಿಂಗ್ ನೋಡಿರ್ತೀರಾ ಎರಡದು. ಸೊ ಬಲ್ಕಾಗಿ ಮಾಡ್ತಾ ಇದ್ದಾರೆ. ತವಾ ಎಗ್ ರೈಸ್ ಅಂತಲೇ ಹೇಳ್ತೀನಿ. ಸೊ ಫಸ್ಟು ಕಬಾಬ್ ಇದೆ. ಸೊ ಕಬಾಬ್ ಅಂತೂ ಬಿಸಿ ಬಿಸಿಯಾಗಿ ಟ್ರೈ ಮಾಡೋಣ. ಸಖತ್ ಬಿಸಿಯಾಗಿದೆ ಗೈಸ್. ಬ್ರೇಕ್ ಮಾಡಿದ್ರೆ ನೋಡಿ ಹಿಂಗಿರುತ್ತೆ ಒಳಗೆ ವೈಟ್ ಈಟ್ ಮೀಟು. ಹಂಗೆ ಟೇಸ್ಟ್ ಮಾಡ್ಬಿಡ್ತೀನಿ. ಒಂದು ಡೀಸೆಂಟ್ ಸ್ಟೈಲಲ್ಲಿ ತುಂಬಾ ಚೆನ್ನಾಗಿದೆ. ಯೂಶ್ವಲಿ ಇವರೇ ಮಸಾಲ ಅಂತೆ ಬಿಸಿ ಬಿಸಿಯಾಗಿ ಕೊಡ್ತಾ ಇದ್ದಾರೆ. ಸೊ ಇದಕ್ಕೆ ಏನು ಫ್ಯಾನ್ ಬೇಸ್ ಅಂತಂದರೆ ತುಂಬ ಬಜೆಟ್ ಫ್ರೆಂಡ್ಲಿ. ಅದಕ್ಕೋಸ್ಕರ 50 ರೂಪೀಸ್ಗೆ ಕಬಾಬ್ ಬಂದ್ಬಿಟ್ಟು ಒಂದು 5 to 6 ಪೀಸಸ್ ಕೊಡ್ತಾರೆ. ಹಂಗೆ ಎಗ್ ರೈಸು ಕೂಡ ತಗೋತಾ ಇದ್ದಾರೆ. ಚೆನ್ನಾಗಿದೆ. ತವಾದಲ್ಲಿ ಮಾಡಿರೋ ಒಂದು ಎಗ್ ರೈಸ್ ತುಂಬಾ ಸೂಪರ್ ಆಗಿದೆ. ಮತ್ತು ಆ ಮಸಾಲ ಬಂದ್ಬಿಟ್ಟು ಡ್ರೈ ಆಗಿಲ್ಲ, ಜಾಸ್ತಿ ಮಸಾಲ ಇರೋ ಥರನೇ ಇದೆ. ಸೂಪರ್ ಆಗಿದೆ. ರೈಸ್ ಅಷ್ಟೇ ನೋಡೋಕೆ ಒಂದು ಮೈಲ್ಡಾಗಿ ಒಂದು ಮಸಾಲ ಹಾಕಿ ಮಾಡ್ತಾರಂತೆ. ಅದಾದಮೇಲೆ ಇವರು ಮೇನ್ ಪ್ರಿಪ್ರೇಷನ್ ಒಂದು ಮಸಾಲ ಮೊಟ್ಟೆ ಎಲ್ಲ ಹೊಡೆದಾಕಿ ಅದ್ರ ಜೊತೆಗೆ ಮಿಕ್ಸ್ ಮಾಡಿಕೊಡ್ತಾ ಇದ್ದಾರೆ. ಚೆನ್ನಾಗಿದೆ. ಕಬಾಬ್ ಜೊತೆ ತಿನ್ನೋದಕ್ಕೆ ಇನ್ನೂ ಸೂಪರ್ ಆಗಿದೆ ಅಂತಲೇ ಹೇಳಬೇಕು. ಸೊ ಈ ಪ್ಲೇಸ್ ಬಂದ್ಬಿಟ್ಟು ಯೂಶ್ವಲಿ ಲೇಡೀಸು ಗರ್ಲ್ಸ್ಗೆ ರೆಕಮೆಂಡ್ ಮಾಡಲ್ಲ, ಬಿಕಾಸ್ ತುಂಬ ಜೆಂಟ್ಸ್ ಇರ್ತಾರೆ. ಸೊ ನಿಮ್ಗೆ ಒಂಥರ ಅನ್ಕಂಫರ್ಟಬಲ್ ಆಗಿರ್ಬೋದು. ಅದೊಂದೇ ಯೂಶ್ವಲಿ ಥರ ಚೇರ್ಸ್ ಇರುತ್ತೆ. ಸೊ ಚೇರ್ಸಲ್ಲಿ ಕೂತ್ಕೊಂಡು ಎಲ್ಲರೂ ತಿಂತಾ ಇರ್ತಾರೆ. ಸೊ ನೀವು ಬೇಕಾದ್ರೆ ಬಂದು ಪಾರ್ಸಲ್ ತೊಗೋಬೋದು, ಇಲ್ಲೇ ಬಂದು ಕೂಡ ಟ್ರೈ ಮಾಡ್ಬೋದು. ಬಾಯ್ಸ್ ಆಗಿದ್ರೆ ನೈಸ್. ಸೊ ವಿಡಿಯೋ ಶೇರ್ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇಯ್ನ್ಲಿ ಈ ಥರ ಎಗ್ ರೈಸ್ ಲವರ್ಸ್ ಇರ್ತಾರಲ್ಲ, ಎಗ್ ರೈಸು ಕಬಾಬ್ ಲವರ್ಸ್ ಅವ್ರ ಥರ ವಿಡಿಯೋ ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿ ಒಂದು ಕಸ್ಟಮರ್ ಇದ್ದಾರೆ, ಅವ್ರ ಹತ್ರ ಕೇಳೋಣ ಹೇಗಿದೆ ಸರ್, ಯಾವಾಗಿಂದ ತಿಂತಿದ್ದೀರಾ, ಹೇಗಿದೆ ಸರ್ ಟೇಸ್ಟ್ ಇದೆ? ಆ್ಯಕ್ಚುಲಿ ನಾವು ಕಾಮಾಕ್ಷಿ ಬಂದು 35 ವರ್ಷ ಆಗೋಯ್ತು. 35 ವರ್ಷ ಇದು ರೀಸೆಂಟಾಗಿ ಮಾಡಿರೋದು. ಸುಮಾರು ಒಂದು 10 ವರ್ಷ ಆಗಿರ್ಬೋದು. 22 ವರ್ಷ ಅಂತೆ ಆಗಿರ್ಬೋದು. ನೀವು ಅವಾಗಿಂದ ಇವಾಗ ತನಕ ಟ್ರೈ ಮಾಡ್ತಿದ್ದೀರಾ ಸರ್? ಹೌದೌದು. ಹೇಗಿದೆ ಅವಾಗಿಂದ ಟೇಸ್ಟು ಇವಾಗಿನ ಟೇಸ್ಟು? ಚೆನ್ನಾಗಿದೆ. ಹಾಗೂ ಈಗೂ ಎಲ್ಲ ಒಂದೇ ಟೇಸ್ಟ್. ಒಂದೇ ಟೇಸ್ಟ್. ಚಿಕ್ಕದಾಗಿತ್ತು, ಈಗ ಸ್ವಲ್ಪ ದೊಡ್ಡದಾಗಿ ಮಾಡಿ. ಈಗ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ. ಅವಾಗ ಒಂದೇ ಇದ್ದಿತ್ತು, ಅವಾಗ ಸ್ವಲ್ಪ ರಶ್ ಇತ್ತು. ಈಗ ಚಿಕ್ಕನಿಗೆ ತಿನ್ನೋಕ್ಕೆ ಜಾಗ ಇದೆ. ಓಕೆ. ಆ್ಯಕ್ಚುಲಿ ಮೊದಲು ಜಾಗ ಇರಲಿಲ್ಲ, ರೋಡಲ್ಲಿ ತಿನ್ಬೇಕಾಗಿತ್ತು. ವೆರಿ ನೈಸ್. ವೆರಿ ನೈಸ್ ಅಣ್ಣ ಒಂದು ಹೇಳ್ತೀನಿ, ಊಟ ಮಾಡೋದಕ್ಕೆ ತಿಳಿತೀನಿ ಕಾಮಾಕ್ಷಿ ಹೋಟೆಲ್ ಬಿಟ್ಟರೆ ಇನ್ನೆಲ್ಲೂ ಆ ಥರ ಊಟ ಸಿಗಲ್ಲ, ಸಿಗೋದು ಇಲ್ಲ. ಲಾಸ್ಟ್ ಟೈಮ್ ಒಂದ್ಸರಿ ಹೋಗಿದ್ಯಾ, ಆ ಪ್ರೈಸ್ 40 ರೂಪಾಯಿ. ತುಂಬ ಬಜೆಟ್ ಫ್ರೆಂಡ್ಲಿಯಾಗಿ ಸಿಗ್ತಾ ಇದೆ ಕಾಮಾಕ್ಷಿ ಪಾಳ್ಯದಲ್ಲಿ, ತುಂಬ ಕಡಿಮೆ ಬೆಲೆಯಲ್ಲಿ. ನಂಬರ್ 1 ಊಟದ್ದು. ಸೂಪರ್ಗೆ. ಸೊ ಅದೇ ಹೇಳ್ತಿದ್ದಾರೆ ಸರ್. ನೀರಿಗೂ ಅಷ್ಟೇ, ಜನಗಳು ಹಂಗೆ ಅವರೇ. ಓಕೆ, ವೈಯಕ್ತಿಕ ಐ ಆಮ್ ವೆರಿ ರಿಯಲಿ ಪ್ರಾಡಕ್ಟ್ ಕಾಮಾಕ್ಷಿ. ಹೇ ಸೂಪರ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೊ ಗೈಸ್ ನೋಡಿದ್ರ ತುಂಬ ಸೂಪರಾಗಿ ಹೇಳಿದ್ರು ಆ್ಯಕ್ಚುಲಿ ನನಗಿಂತ. ಸೊ
ಸೊ ಅದೇ ತುಂಬ ಬಜೆಟ್ ಫ್ರೆಂಡ್ಲಿಯಾಗಿ ಸಿಗ್ತಾ ಇದೆ ಅಂತ ಹೇಳಿದ್ರು ಜಾಸ್ತಿ ಪ್ಲೇಸಸ್ ಕಾಮಾಕ್ಷಿ ಪಾಳ್ಯದಲ್ಲಿ. ಬಟ್ ಇದು ಒಂದು ನಾವು ಬಜೆಟ್ ಫ್ರೆಂಡ್ಲಿ ಪ್ಲೇಸು, ಅದಕ್ಕೆ ತುಂಬ ಜನ ಬಂದು ಕ್ರೌಡ್ ಬಂದು ತಿಂತಾ ಇದ್ದಾರೆ. ಸೊ ಡೆಫಿನೆಟ್ಲಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡ್ಬೋದು ಬಿಸಿ ಬಿಸಿ ಎಗ್ ರೈಸು. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಐಕಾನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಕೆಲವು ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ದೆನ್ ಬೈ ಫ್ರಮ್ ದಿನೇಶ್, ಡೂ ವಾಟ್ ಇಸ್ ಅಪ್, ಬಾಯ್.